ಮೂರು, ನಾಲ್ಕು, ಅದಿಷ್ಟು ಇಲ್ಲಿ, ಆಮೇಲೆ ಇಲ್ಲಿ. ಹಲೋ ಹೆಲೋ ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಸೊ ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಮಮ್ಮಿನ ತೋರಿಸ್ಬಾರ್ದಂತೆ. ಇದು ಲಕ್ಷ್ಮೀ ಪೂಜೆ ಇದೆಯಲ್ವಾ, ಬರ್ತಾ ಇದೆ ಅಲ್ವಾ, ಸೊ ಅದಕ್ಕೆ ಸೀರೆ ತಗೊಬರೋಣ ಅಂತ ಹೊರಟಿದ್ದೀವಿ ನಾನು ನಮ್ಮ ಮಮ್ಮಿ. ಬೇಗನೆ ಹೋಗ್ತಾ ಇದ್ದೇವೆ ಬಿಕಾಸ್ ಅದಾದಮೇಲೆ ಆಷಾಢ ಬೇಗ ಅಂದರೆ ಹಬ್ಬಕ್ಕೆ ಮುಂಚೆ, ತುಂಬ ಹಬ್ಬಕ್ಕೆ ಮುಂಚೆ. ಟೈಮು ಇವಾಗ ಒಂದು ಕಾಲ್ ಆಗ್ತಾ ಇದೆ. ನಾನು ಎದ್ದಿದ್ದು 11:15. ನಾನೇನು ಮಾಡೋಕ್ಕಾಗಲ್ಲ, ನನ್ನ ಪ್ರಕಾರ ಬೇಗನೆ. ಹೋಗ್ತಾ ಇದ್ದೀವಿ. ಹಬ್ಬ ಇನ್ನು ಒಂದು ತಿಂಗಳಿದೆಯಾ, ಒಂದು ತಿಂಗಳ ಮೇಲಿದೆಯಾ, ಒಂದು ತಿಂಗಳಿದೆ. ಸೊ ಇದಾದ್ಮೇಲೆ ತುಂಬ ರಶ್ ಆಗಿಬಿಡುತ್ತೆ ಅಂತ ಹೇಳಿ ಇವಾಗಲೇ ಹೋಗ್ತಾ ಇದ್ದೀವಿ. ಸೀರೆ ಮತ್ತು ಬೇರೆ ಏನೇನು ತಗೋತೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ವೆಲ್ಕಮ್ ಟು ಅ ಶಾಪಿಂಗ್ ಬ್ಲಾಗ್. ಸೊ ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ವೆದರೇ ಚೇಂಜ್ ಆಗಿಬಿಟ್ಟಿತ್ತು. ತುಂಬ ಮಳೆ ಬರೋ ಥರ ಇತ್ತು ಆ್ಯಂಡ್ ತುಂಬ ಕಪ್ಪು ಮೋಡ ಕೂಡ ಇತ್ತು. ಬಟ್ ನಮಗೆ ಆಪ್ಷನ್ ಇರಲಿಲ್ಲ, ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ಕೆಲಸ ಮುಗಿಸ್ಬೇಕು ಅಂತ ಹೋದ್ವಿ. ಆ್ಯಂಡ್ ಸ್ವಲ್ಪ ತುಂತುರು ಹನಿ ಆಗ್ತು ಸ್ವಲ್ಪ ಹೊತ್ತು, ಬಟ್ ಅದಾದಮೇಲೆ ಮಳೆ ಏನು ಬರಲಿಲ್ಲ ಥ್ಯಾಂಕ್ಫುಲಿ. ಸೊ ಚಿಕ್ಕಪೇಟೆ ಯಾವ ಥರ ಜಾಗ ಅಂದರೆ, ನಿಮಗೆ ಮದುವೆಗಿರಬಹುದು, ಹೊಸ ಮನೆಗಿರಬಹುದು, ಅಥವಾ ಪೂಜೆಗಿರಬಹುದು, ಏನೇ ಆಗಿದ್ರೂ ನಿಮ್ಮ ಡೈಲಿ ಎಸೆನ್ಷಿಯಲ್ಸ್ ಇರ್ಬೋದು, ಡೈಲಿ ವೇರ್ ಇರ್ಬೋದು, ಎಲ್ಲ ಸಿಗುವಂತಹ ಒನ್ ಸ್ಟಾಪ್ ಬಂದು ಚಿಕ್ಕಪೇಟೆ. ಸೊ ಅದರಿಂದ ನೀವು ವೀಕ್ ಡೇ ಬನ್ನಿ, ವೀಕೆಂಡ್ ಬನ್ನಿ, ಆಫರ್ ಇರೋ ಟೈಮಲ್ಲಿ ಬನ್ನಿ, ಇಲ್ಲದೆ ಇರೋ ಟೈಮಲ್ಲಿ ಬನ್ನಿ, ಜನ ಇದ್ದೇ ಇರ್ತಾರೆ. ಇಲ್ಲಿ ಮಳೆ ಅಂತ, ಇಷ್ಟು ಮಳೆ ಬರುತ್ತೆ ಅಂತ ಇದ್ರೂ ತುಂಬ ಜನ ಎಲ್ಲೂ ಹೋಗದೆ ಅಲ್ಲೇ ಇದ್ದರು, ಮಳೆ ನಿಂತ ಮೇಲೆ ಶಾಪಿಂಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ. ಸೊ ಹಾಗೆ ನಾವು ಅಂದ್ಕೊಂಡು ಹೋದ್ವಿ. ಆ್ಯಂಡ್ ನಾನು ಇವತ್ತು ಒಂದು ಸ್ಪೆಸಿಫಿಕ್ ಶಾಪ್ಗೆ ಹೋಗಬೇಕು ಅಂತ ಹೇಳಿ ಹೋಗಿದ್ದು. ಸೊ ರಾಜ ಮಾರ್ಕೆಟ್ ರೀಚ್ ಆದರೆ ನೀವು ಚಿಕ್ಕಪೇಟೆ ಸರ್ಕಲ್ ಹತ್ರ, ನಿಮಗೆ ಚಿಕ್ಕಪೇಟೆ ಸರ್ಕಲ್ ಬಂದು ಇಲ್ಲಿ ಒಂದು ಧ್ವಜಸ್ತಂಭ ಇದೆ, ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ, ಲೈಕ್ ಅವೆನ್ಯೂ ರೋಡಿಂದ ಬಂದರೆ ಲೆಫ್ಟ್ ತೊಗೊಂಡ್ರೆ ನಿಮಗೆ ಈ ರೋಡ್ ಸಿಗುತ್ತೆ. ಸೊ ಈ ರೋಡಲ್ಲೇ ಎಲ್ಲ ದೊಡ್ಡ ಶೋರೂಮ್ಸ್ ಇರೋದು. ಭೈರಪ್ಪ ಆ್ಯಂಡ್ ಸನ್ಸ್ ಇರಬಹುದು, ಸುದರ್ಶನ್ ಸಿಲ್ಕ್ಸ್ ಇರ್ಬೋದು, ತುಂಬ ಶೋರೂಮ್ಸ್ ಎಲ್ಲ ಇಲ್ಲೇ ಇರೋದು. ಇನ್ಫ್ಯಾಕ್ಟ್ ಈ ಕೋಸ್ಕಿ ಕೂಡ ಇದೆ ಇಲ್ಲಿ. ಆ್ಯಂಡ್ ಪ್ರೀಮಿಯಂ ಜ್ಯುವೆಲ್ರಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಶಾಪ್ಸಲ್ಲಿ. ಆ್ಯಂಡ್ ಈ ಶಾಪ್ ನೋಡ್ತಾ ಇರ್ಬೋದು, ಬಿ ಭೈರಪ್ಪ ಆ್ಯಂಡ್ ಸನ್ಸ್. ಇಲ್ಲೇ ನನ್ನ ಮದುವೆ ಸೀರೆ, ಅಂದರೆ ದೊಡ್ಡ ಸೀರೆ ಇತ್ತಲ್ಲ, ಅದನ್ನೆಲ್ಲ ಇಲ್ಲೇ ನಾವು ತೊಗೊಂಡಿದ್ದು. ಆ್ಯಂಡ್ ಅದಾದಮೇಲೆ ಹಾಗೆ ನಾವು ಮುಂದೆ ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಏನೇನು ಸಿಗುತ್ತೆ ಅದೆಲ್ಲ ನೋಡ್ತಾ ಇದ್ವಿ, ನಮ್ಗೆ ಏನೇನು ಬೇಕು ಅವಶ್ಯಕತೆ ಇದೆ ಅಂತ. ಇನ್ನೊಂದು ರೈಟ್ ಸೈಡಲ್ಲಿ ಪವನ್ ಪ್ಯಾರಡೈಸ್ ಅಂತ ಇನ್ನೊಂದು ನಿಮಗೆ ಶೋರೂಮ್ ಸಿಗುತ್ತೆ. ಕೆಳಗಡೆ ಹೋಗಬೇಕು, ಅದಕ್ಕೆ ಬೇಸ್ಮೆಂಟಲ್ಲಿರೋ ಅಂಗಡಿ. ಅಲ್ಲಿ ಫ್ಯಾನ್ಸಿ ಸೀರೆಗಳು ತುಂಬ ಚೆನ್ನಾಗಿರ್ತವೆ, ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಅಲ್ಲೂ. ಆ್ಯಂಡ್ ಒಂದು ಚಿಕ್ಕ ಅಂಗಡಿ ಇತ್ತು ಇಲ್ಲಿ, ಅಂದರೆ ಸೈಕಲ್ ಮೇಲೆ ಹಾಕೊಂಡಿದ್ರು. ಇದು ಬಂದು ಪಂಚಲೋಹದ ಉಂಗುರಗಳು, ತುಂಬ ವೆರೈಟಿ ಇತ್ತು. ಇವಾಗ ಎಲ್ಲ ತುಂಬ ಹಳೆ ಫ್ಯಾಷನ್ ಎಲ್ಲ ಮತ್ತೆ ವಾಪಸ್ ಬರ್ತಾ ಇದೆಲ್ಲ. ಸೊ ಹಾಗಾಗಿ ಪೂರ್ತಿ ಈ ಜಮೀನ್ದಾರ್ ಹಾಕ್ತಾ ಇದ್ದಿದ್ದು ಉಂಗುರ, ಅವ್ರ ಮನೆಯವ್ರು ಹಾಕ್ತಾ ಇದ್ದಿದ್ದು, ತುಂಬ ಮುಂಚೆ ಯೂಸ್ ಆಗ್ತಾ ಇದ್ದಿದ್ದು ಡಿಸೈನ್ಸ್ ಎಲ್ಲ ಇಲ್ಲಿ ಇವ್ರ ಹತ್ರ ಇತ್ತು. ಸೊ ಇಲ್ಲಿ ಒಂದು ಸ್ವಲ್ಪ ಶಾಪ್ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಆ್ಯಂಡ್ ಇದನ್ನು ನಾನು ಏನು ತೊಗೊಂಡಿದ್ದೀನಿ, ಎಷ್ಟು ತೊಗೊಂಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸಿದ್ದೀನಿ. ಇಲ್ಲಿ ಒಂದು ರಿಂಗಿಗೆ 200 ಹೇಳ್ತಾ ಇದ್ರು, ಬಟ್ ನೀವು ಬಾರ್ಗೇನ್ ಮಾಡಿದ್ರೆ ಅಫ್ಕೋರ್ಸ್ ಕಡಿಮೆ ಕೊಡ್ತಾರೆ. ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರು ಕಡಿಮೆ ಮಾಡಿ ಕೊಡ್ತಾರೆ. ಸೊ ಟ್ರೈ ಮಾಡಿ ಬಾರ್ಗೇನ್ ಮಾಡೋದಕ್ಕೆ. ಆ್ಯಂಡ್ ಹಾಗೆ ಮುಂದೆ ಹೋಗ್ತಾ ಇನ್ನೂ ಒಂದು ಪ್ರೀಮಿಯಂ ಜ್ಯುವೆಲ್ರಿ ಸ್ಟೋರ್ ಕಾಣಿಸ್ತು. ಇಲ್ಲಿಂದ ನಾವು ಮದುವೆ ಟೈಮಲ್ಲಿ ಒಂದು ಜ್ಯುವೆಲ್ರಿ ಸೆಟ್ ತೊಗೊಂಡಿದ್ದೆ ನಾನು. ಆ್ಯಂಡ್ ಅದಿನ್ನ ಕ್ವಾಲಿಟಿ ಇವಾಗ ತನಕನೂ ತುಂಬ ಚೆನ್ನಾಗಿದೆ. ಮದುವೆಗೆ ಏನಾದರೂ ನೋಡ್ತಾ ಇದ್ರೆ ನೀವು ಅಲ್ಲಿಂದ ಶಾಪ್ ಮಾಡಬಹುದು. ಆ್ಯಂಡ್ ಸುದರ್ಶನ್ ಸಿಲ್ಕ್ಸ್ ಮುಂದೆ ಯಾವಾಗ ಆನೆ ನೋಡ್ತೀನೋ ಅವಾಗೆಲ್ಲ ನಮಗೊಂಥರ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಆಫರ್ ನಡೀತಾ ಇದೆ ಇವಾಗ. 50% ಸೇಲ್, 40% ಸೇಲ್, ಪೂರ್ತಿ ಆಷಾಢ ಅಲ್ವಾ ಇವಾಗ, ಹಾಗಾಗಿ ಎಲ್ಲ ಜಾಗದಲ್ಲೂ ಸೇಲ್ ನಡೀತಾ ಇದೆ. ಸೊ ಫೈನಲಿ ನಾವು ಬಂದಿದ್ದು ಶ್ರೀನಿಧಿ ಸಿಲ್ಕ್ಸ್ಗೆ. ನಾನು ಆಲ್ರೆಡಿ ಇದನ್ನು ಸ್ವಲ್ಪ ವೀಡಿಯೋಸ್ ನೋಡಿ ಎಲ್ಲಿ ಹೋಗಬೇಕಂತ ನಾನು ಮುಂಚೆನೇ ಡಿಸೈಡ್ ಮಾಡಿದ್ದೆ. ಸೊ ಹಾಗಾಗಿ ನಮಗೆ ಈಸಿ ಆಯಿತು ನ್ಯಾವಿಗೇಟ್ ಮಾಡೋದಕ್ಕೆ. ಸೊ ಇಲ್ಲಿ ನಾವು ಹೋಗಿ ಫಸ್ಟು ನಾವು ನೋಡೋಕ್ಕೆ ಶುರು ಮಾಡಿದ್ದು ಸೆಮಿ ಸಿಲ್ಕ್ ಸ್ಯಾರೀಸ್. ಯಾಕಂದರೆ ನಾವು ಅಂದ್ಕೊಂಡಿದ್ದು ಒಂದು 5,000-6,000 ಸೀರೆ ತಗೊಳ್ಳೋಣ ಅಂತ ಹೇಳಿ ಪೂಜೆಗೆ. ಬಟ್ ನೋಡ್ತಾ ಇದ್ದರೆ ಅಷ್ಟು ಯಾವುದೂ ಒಂಥರ ಹೊಸ ವೆರೈಟಿ ಅಥವಾ ತುಂಬ ಮನಸ್ಸಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಈ ಒಂದು ಸೀರೆ ಇಷ್ಟ ಆಗಿತ್ತು ನನಗೆ, ಈ ರೆಡ್ ಕಲರ್ ಸೀರೆ ವಿತ್ ಕ್ರೀಮ್ ಕಲರ್ ಬಾರ್ಡರ್.
ಬಟ್ ಆದ್ರೂ ಇದ್ರದ್ದು ಕ್ವಾಲಿಟಿ ಮುಟ್ಟು ನೋಡಿದಾಗ ಫ್ಯಾಬ್ರಿಕ್ಕು ಅಷ್ಟು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಸುಮ್ಮನೆ 5-6 ಸಾವಿರ ಕೊಟ್ಟರು ಅದರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಉಟ್ಕೊಳ್ಳಲ್ಲ ಸೀರೆನ ಅಂದರೆ ಅದು ವೇಸ್ಟೇ. ಸೊ ಹಾಗಾಗಿ ಅದಾದಮೇಲೆ ಹ್ಯಾಂಡ್ಲೂಮ್ ಸೀರೆನೇ ನೋಡೋಣ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ನೋಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಇದರಲ್ಲಿ ಎಲ್ಲನೂ ಇಷ್ಟ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿರೋ ಒಂದು ವಿಂಟೇಜ್ ಕಲೆಕ್ಷನ್ ವಾಪಸ್ ಬಂದಿದೆ ಅಲ್ವಾ. ಸೊ ಹಾಗಾಗಿ ತುಂಬಾ ಇಷ್ಟ ಆಗ್ತಾಯಿತ್ತು ಎಲ್ಲ ಕಲರ್ಸು. ಸೊ ನಮ್ಮ ಹತ್ರ ಯಾವ ಕಲರ್ ಇಲ್ಲ ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಒಂದು ಸೀರೆನ ಸೆಲೆಕ್ಟ್ ಮಾಡಿ ಪೂಜೆಗೆ ತೊಗೊಂಡ್ವಿ. ಅದಾದಮೇಲೆ ನಮ್ಮ ಮಮ್ಮಿನೂ ಶಾಪ್ ಮಾಡಿದ್ರು, ನಾನು ಇನ್ನೂ ಕೆಲವು ಸೀರೆಗಳನ್ನ ತೊಗೊಂಡೆ, ಅದು ನಿಮಗೆ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಈ ಒಂದು ಶಾಪ್ ಸಿಕ್ತು ನಮಗೆ. ಇದು ಬಂದು ರೆಡಿಮೇಡ್ ಬ್ಲೌಸಸ್ ಆ್ಯಂಡ್ ಫ್ಯಾಬ್ರಿಕ್ ಶಾಪ್. ತುಂಬ ವೆರೈಟಿ ಆಫ್ ಬ್ಲೌಸಸ್ ಆ್ಯಂಡ್ ಫ್ಯಾಬ್ರಿಕ್ಸ್ ಇಲ್ಲಿತ್ತು, ಸಕ್ಕತ್ತಾಗಿತ್ತು ಕಲೆಕ್ಷನ್ ಮಾತ್ರ. ಆ್ಯಂಡ್ ಇದು ಬಂದು ಶ್ರೀ ಸಿಲ್ಕ್ಸ್ ಅಂತ ಇದೆ, ಅದ್ರ ಆಪೋಸಿಟಲ್ಲಿರುವಂತಹ ಒಂದು ಅಂಗಡಿ. ಇದು ಚಿಕ್ಕ ಅಂಗಡಿ, ತುಂಬ ದೊಡ್ಡದೇನಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿನೂ ಸ್ವಲ್ಪ ಪರ್ಚೇಸಸ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಮಳೆ ಬರೋ ಥರನೂ ಇತ್ತು ಮತ್ತು ನಮಗೆ ಲೇಟ್ ಕೂಡ ಆಗ್ತಾಯಿತ್ತು. ಸೊ ಹಾಗಾಗಿ ಮನೆ ಕರಡೆ ಹೊರಟ್ವಿ. ಬಟ್ ಸ್ಟಿಲ್ ನಾನು ಅಂದ್ಕೊಂಡಿದ್ದೆ ಜ್ಯೂಲ್ರಿನೂ ಇವಾಗಲೇ ತಂದುಬಿಡೋಣ ಸೀರೆಗೆ, ಡೆಕೋರೇಷನ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಜ್ಯೂಲ್ರಿ ಸ್ವಲ್ಪ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಸರ್ಕಲ್ ಪಕ್ಕದಲ್ಲೇ ಈ ಒಂದು ಜ್ಯೂಲ್ರಿ ಸ್ಟೋರ್ ಇದೆ, ಅಂದರೆ ಹೊರಗಡೆನೇ ಹಾಕಿರ್ತಾರೆ, ಏನು ಶಾಪ್ ಗೀಪ್ ಏನಿಲ್ಲ. ಬಟ್ ಇಲ್ಲಿ ಕಲೆಕ್ಷನ್ ಚೆನ್ನಾಗಿದೆ, ವಿಂಟೇಜ್ ಕಲೆಕ್ಷನ್ ಎಲ್ಲ ಇತ್ತು, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಬೇರೆ ಕಡೆಗಿಂತ ಎಲ್ಲ. ಸೊ ಹಾಗಾಗಿ ರಾಜ ಮಾರ್ಕೆಟ್ ಆಪೋಸಿಟಲ್ಲಿ ಈ ಅಂಕಲ್ ಒಂದು ಶಾಪ್ ಹಾಕಿದ್ರು. ನಾನು ಒಳಗಡೆ ಹೋಗಬೇಕಾದ್ರೇನೆ ಶಾಪಿಂಗ್ ಹೋಗಬೇಕಾದ್ರೇ ನೋಡ್ಕೊಂಡು ಹೋಗಿದ್ದೆ. ಸೊ ಹಾಗಾಗಿ ನಾನು ವಾಪಸ್ ಇಲ್ಲೇ ಬಂದು ತೊಗೊಳ್ಳೋಣ, ಸೀರೆ ತೊಗೊಂಡು ಸೀರೆಗೆ ಸೂಟ್ ಆಗೋ ಥರ ತೊಗೊಳ್ಳೋಣ ಅಂತ ಬಂದೆ. ಆ್ಯಂಡ್ ಇಲ್ಲಿ ಕಲೆಕ್ಷನ್ ಬಂದು ನಿಮಗೆ ಅರೌಂಡ್ 400-500 ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಜ್ಯೂಲ್ರಿ ಕ್ವಾಲಿಟಿ ಕೂಡ ಅಷ್ಟೇ. ಮುಂಚೆ ಎಲ್ಲ ನಿಮಗೆ 100-150 ಸಿಗ್ತಾ ಇತ್ತು ಜ್ಯೂಲ್ರಿ ಕಲೆಕ್ಷನ್, ಬಟ್ ಇವಾಗ 400-500 ಮಿನಿಮಮ್ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಕ್ವಾಲಿಟಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಇವಾಗ ಮುಂಚೆಗಿಂತ. ಸೊ ಈ ಸ್ಟೋನ್ದೆಲ್ಲ ನಿಮಗೆ 740-750 ಇತ್ತು. ಆ್ಯಂಡ್ ಈ ಥರ ಒಂದು ಸ್ವಲ್ಪ ಏನದು ಟೆಂಪಲ್ ಜ್ಯೂಲ್ರಿ ಎಲ್ಲ ಒಂದು 500-600 ಆ ಥರ. ಆ್ಯಂಡ್ ಮುಂದೆ ಬರ್ತಾ ಬರ್ತಾ ಇನ್ನು ಆಲ್ಮೋಸ್ಟ್ ಮೇನ್ ರೋಡಿಗೆ ರೀಚ್ ಆಗೋ ಅಷ್ಟರಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಮಸೀದಿ ಇದೆ, ಅದರ ಪಕ್ಕದಲ್ಲೇ ಈ ಒಂದು ಜ್ಯೂಲ್ರಿ ಸ್ಟೋರ್ ಇದೆ. ಇಲ್ಲಿ ಒಂದು ಸ್ವಲ್ಪ ಡೈಲಿ ವೇರ್ ಅಂದರೆ ಈ ಕಾಸಿನ ಸರ ಇರಬಹುದು, ಮತ್ತು ವಯಸ್ಸಾಗಿರೋರು 2 ಎಳೆ ಸರಗಳು ಹಾಕೋತಾರಲ್ಲ ಅದಿರ್ಬೋದು, ಅಥವಾ ತಾಳಿ ಚೈನ್ ಇರ್ಬೋದು, ಅದೆಲ್ಲ ಇಲ್ಲಿ ಸಿಗ್ತಾ ಇತ್ತು. ಸ್ಟಾರ್ಟಿಂಗ್ ಫ್ರಮ್ 200 ರುಪೀಸ್. ಆ್ಯಂಡ್ ಸೆಟ್ ಕೂಡ ಅಷ್ಟೇ, ಜ್ಯೂಲ್ರಿ ಸೆಟ್ ಕೂಡ ತುಂಬ ವೆರೈಟಿ ಇತ್ತು. ಸೊ ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಇದನ್ನು ಎಕ್ಸ್ಪ್ಲೋರ್ ಮಾಡಿ. ಫುಲ್ ಮೇಕಪ್ ಮಾಡ್ಕೊಂಡು ಮಿಂಚ್ಕೊಂಡು ಬಂದ್ವಿ. ಇವಾಗ ಹಿಂಗ ಕೂದ್ಲಿಗೆಲ್ಲ ಮೇಲೆ ಹೋಗ್ಬಿಡೆ, ಅದಿರ್ಲಿ ಕೂದ್ಲೆಲ್ಲ ಮೇಲೆ ಹೋದ್ರೆ ಪರವಾಗಿಲ್ಲ, ದುಡ್ಡೆಲ್ಲ ಹೋಗ್ಬಿಡೆ. ಹೆಂಗೆ ಶಾಪಿಂಗ್ ಮಾಡಿದೀವಿ ಅಂತ, ನಾನು ಚಿಕ್ಕಪೇಟೆಗೆ ನನ್ನ ಸೀಮಂತದ ಸೀರೆ ತಗೊಳಕ್ ಬಂದಿದ್ದು ಒಂದೂವರೆ 2 ವರ್ಷ ಅನ್ಕೊಳ್ಳಿ. ಹೋದ ವರ್ಷ ಇಲ್ಲ, ನವೆಂಬರ್ಗೆ 2 ವರ್ಷ ನಾನು ಇದಕ್ಕೆ ಬಂದು ಮಾರ್ಕೆಟಿಗೆ ಬಂದು. ಈ ಅರ್ಪೆದೋಗಿರ್ತಾರೆ ಅಂತಾರೆ ಮೈಸೂರು ಭಾಷೆಯಲ್ಲಿ, ಮಾಮೂಲಿಯಾಗಿ ಏನಂತಾರಮ್ಮ ಅರ್ಪೆದೋಗಿರೋದನ್ನ? ಅರ್ಪೆದೋಗಿರೋದನ್ನ ಏನಂತಾರಮ್ಮ, ಹೆಂಗ್ ಅರ್ಥ ಮಾಡಿಸ್ತಾರೆ? ಬರ್ಗೆಟ್ ಹೋಗಿರ್ತಾರಲ್ಲ ಅವ್ರ ತರ ಶಾಪಿಂಗ್ ಮಾಡಿದೀವಿ ನಾವು. ಎಲ್ಲೂ ಇವ್ರಿಗೆ ಏನು ತಗೊಂಡೇ ಇಲ್ವೇನೋ, ಎಲ್ಲೂ ಏನು ಸಿಗದೇ ಇಲ್ವೇನೋ ಇವ್ರಿರೋ ಜಾಗದಲ್ಲಿ ಅನ್ನೋ ತರ ಶಾಪಿಂಗ್ ಮಾಡಿದೀವಿ. ತೋರಿಸ್ತೀನಿ ಒಂದ್ ನಿಮಿಷ. ಬರಲ್ಲ ನಾನು, ನನ್ನ ಜೊತೆ ಕಾಸಿಲ್ದೆ ಬಸ್ಸಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ನಮ್ಗೆ ಜ್ಯೂಸ್ ಕೊಟ್ಟಿದ್ರು, ನಾವು ಶಾಪಿಂಗ್ ಮಾಡಿದ್ವಿ ಅಂತ. ಅದ್ ನಮ್ಮ ಸಂತೆ ಬ್ಯಾಗ್ ತಗೋಬಿಟ್ಟಿದೀವಿ, ಒಂದ್ ದೊಡ್ಡದು. ಎಷ್ಟು ದೊಡ್ಡದಿದೆ ಅಂದ್ರೆ ನಾರ್ಮಲ್ ಸಂತೆ ಬ್ಯಾಗ್ ಒಂದ್ 3 ಹಾಕ್ಬೋದು, ಅಷ್ಟು ದೊಡ್ಡದಿದೆ. ಮತ್ತೆ ಒಂದು ಸೀರೆ ಎಷ್ಟು, ನನಗೊಂದು ಮ್ಯಾಕ್ಸಿಮಮ್ ನಮ್ಮ ಮಮ್ಮಿಗೊಂದು ಅಂತ ಬಂದಿದ್ದು. ಬಟ್ ಎಷ್ಟು ಸೀರೆ ಅದೇನಕ್ಕೆ ತಗೊಂಡಿದೀವಿ ಅಂತ ನಂಗೆ ಗೊತ್ತಿಲ್ಲ, ತಗೊಂಡಿದೀವಿ ಓಕೆನಾ. ಆ್ಯಂಡ್ ಮನೆಗೆ ಹೋಗಿ ಏನೇನು ತಗೊಂಡಿದ್ದೀನಿ, ಎಷ್ಟು ಖರ್ಚಾಯ್ತು ಇವತ್ತು ಅಂತ ಹೇಳ್ತೀನಿ ಓಕೆನಾ. ಇಲ್ಲಿ ನೋಡಿ ನಾನು ಹೆಂಗೆ ಬೆವ್ತೋಗಿದ್ದೀನಿ, ಕ್ಯಾನ್ ಯು ಸಿ? ಓಕೆ, ಮನೆಗೆ ಹೋಗೋಣ. ಒಂದ್ 2 ಅವರ್ ಆಗ್ಬೋದು ಮನೆಗೆ ಹೋಗೋದು. ಕಾಫಿನೂ ಕುಡ್ದಿಲ್ಲ, ಟೀನು ಏನು ಕುಡ್ದಿಲ್ಲ, ಒಂದೇ ಒಂದು ಪಾಪಡಿ ತಿಂದ್ವಿ. ಬಿಕಾಸ್ ಅದು ಆ ಅಂಗಡಿಗೆ ಎಷ್ಟೋ ವರ್ಷದಿಂದ ಹೋಗ್ತಾ ಇದೀವಿ ನಾವು, ಅಂದ್ರೆ ಇಲ್ಲಿಗೆ ಬಂದಾಗೆಲ್ಲ. ಸೊ ಅಲ್ಲೊಂದು ಪಾಪಡಿ ತಿಂದು ಇವಾಗ ಮನೆಗೆ ಹೊರಟಿದೀವಿ.
ಓಕೆ, ಮನೆಗೆ ಹೋಗಿ ಎನರ್ಜಿ ಇದ್ರೆ ತೋರಿಸ್ತೀನಿ ಏನೇನ್ ತಂದೆ ಅಂತ, ಇಲ್ಲಾಂದ್ರೆ ನಾಳೆ ತೋರಿಸ್ತೀನಿ. ಓಕೆನಾ? ಓಕೆ, ಬಾಯ್. ಓಕೆ, ಸೊ ಇದು ನೆಕ್ಸ್ಟ್ ಡೇ. ನಿನ್ನೆ ನನಗೆ ವಿಡಿಯೋ ಮಾಡಕ್ ಆಗ್ಲೇ ಇಲ್ಲ ಬಿಕಾಸ್ ತುಂಬಾ ಟಯರ್ಡ್ ಆಗಿದ್ವಿ. ಅಂಡ್ ನೈಟ್ ಮನೆಗೆ ಬಂದಾಗ್ಲೂ ಆಲ್ಮೋಸ್ಟ್ ಒಂದು 7 ಗಂಟೆ 7 o'clock ಆಗಿತ್ತು. ಸೊ ಹಂಗಾಗಿ ನಿನ್ನೆ ಏನು ತೋರ್ಸಕ್ ಆಗ್ಲಿಲ್ಲ ಏನೇನ್ ಶಾಪ್ ಮಾಡಿದ್ವಿ ಅಂತ. ಬಟ್ ಟುಡೇ ನೀಟಾಗಿ ರೆಡಿ ಮಾಡ್ಕೊಂಡು ಕೂತಿದೀನಿ. ಏನೇನ್ ತೋರ್ಸ್ಬೇಕು ಅಂತ ಎಲ್ಲ ಇಟ್ಕೊಂಡು ಕೂತಿದ್ದೀನಿ. ವೇಟ್, 1 2 3 4, ಅದ್ಬಿಟ್ಟು ಇಲ್ಲಿ, ಆಮೇಲೆ ಇಲ್ಲಿ ಎಲ್ಲ ಗುಡ್ಡೆ ಹಾಕೊಂಡು ಇಲ್ಲಿ ಕೂತಿದ್ದೀನಿ ನಾನು ಆಕ್ಚುಲಿ. ಸೊ ಇವತ್ತು ಏನೇನ್ ಶಾಪ್ ಮಾಡಿದೆ ಅಂತ ಹೇಳಿ ಎಲ್ಲಾನು ತೋರಿಸ್ತೀನಿ. ಅಂಡ್ ಎಲ್ಲಾದ್ರದ್ದು ರೇಟ್ ಕೂಡ ಹೇಳ್ತೀನಿ. ನನ್ಗೆ ಕಾಮೆಂಟ್ಸ್ ಅಲ್ಲಿ ಹೇಳಿ ಕರೆಕ್ಟ್ ಆಗಿದೆಯಾ ರೇಟು ಅಥವಾ ಜಾಸ್ತಿ ಕಡಿಮೆ ಆಯ್ತಾ ಏನು ಅಂತ. ಓಕೆನಾ? ಏನಿವೇಸ್, ಇವಾಗ ಫಸ್ಟು ಸೀರೆಯಿಂದ ಶುರು ಮಾಡೋಣ. ಸೀರೆ ತೋರ್ಸೋಣ ಅಥವಾ ಏನ್ ತೋರ್ಸೋಣ? ಫಸ್ಟು ನಾನು ಚಿಕ್ಕ ಚಿಕ್ಕ ಐಟಮ್ಗಳನ್ನ ತೋರಿಸ್ಬಿಡ್ತೀನಿ. ಓಕೆನಾ? ಸೊ ಚಿಕ್ಕ ಚಿಕ್ಕ ಐಟಮ್ ಏನಂದ್ರೆ ಜಾಸ್ತಿ ಏನ್ ತಗೊಂಡಿಲ್ಲ. ನಮ್ಮ ಮಮ್ಮಿ 2 ಬ್ಲೌಸ್ ತಗೊಂಡ್ರು. ಸೊ ಇದು ಒಂದು, ಮತ್ತೆ ಎಸ್ ಇಲ್ಲ ಇದೆ. ನಮ್ಮ ಮಮ್ಮಿ ಫಸ್ಟ್ 2 ರೆಡಿಮೇಡ್ ಬ್ಲೌಸಸ್ ತಗೊಂಡ್ರು. ಇದ್ರದ್ದು ಶಾಪ್ ಡೀಟೇಲ್ಸ್ ನಾನು ಆಲ್ರೆಡಿ ತೋರಿಸಿದ್ದೀನಿ ವಿಡಿಯೋ ಅಲ್ಲಿ. ಇಲ್ಲಿ ನೋಡಿ, ಇದು ಮೊದಲನೇ ಬ್ಲೌಸ್ ಈ ತರ ಇದೆ. ಐ ಹೋಪ್ ಯು ಕ್ಯಾನ್ ಸಿ. ನಾನು ಅದಕ್ಕೆ ಡೈರೆಕ್ಟ್ ಲೈಟ್ ಅಲ್ಲಿ ಕೂತಿದ್ದೀನಿ, ಡೇ ಲೈಟ್ ಅಲ್ಲಿ ಕೂತಿದ್ದೀನಿ, ಸೊ ದಟ್ ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ಲಿ ಅಂತ ಹೇಳಿ ಹೇಗಿದೆ ಅಂತ. ಸೊ ವರ್ಕ್ ಹೀಗಿದೆ ಇದ್ರಲ್ಲಿ, ತುಂಬಾನೇ ಚೆನ್ನಾಗಿದೆ. ಸಿಪ್ಪಿ ವರ್ಕ್ ಇದೆ, ಮತ್ತೆ ಇದನ್ನ ಏನಂತಾರೆ ಅಂತ ಗೊತ್ತಿಲ್ಲ, ಥ್ರೆಡ್ ವರ್ಕ್ ಇದೆ. ಅಂಡ್ ಇದು ಬ್ಲ್ಯಾಕ್ ಅಲ್ಲಿ ಇದೆ. ಅಂಡ್ ಅದೇ ತರದ್ದು ಸೇಮ್ ಶಂಕ ಡಿಸೈನು ಮತ್ತೆ ಫ್ಲಾರಲ್ ಡಿಸೈನ್ ಅಲ್ಲಿ ಈ ಒಂದು ಕ್ರೀಮ್ ಕಲರ್ ಬ್ಲೌಸ್ ತಗೊಂಡ್ರು. ಇದರಲ್ಲಿ ಬೇಕು ಅಂದ್ರೆ ಬ್ಯಾಕ್ ಹುಕ್ ಕೂಡ ಇದೆ, ಬಟ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನ ತಗೊಳ್ಳಿ. ಸೊ ಈ ತರ ಇದೆ. ಇದು ಒಂದು ಕ್ರೀಮ್ ಕಲರ್ ಅಂಡ್ ಬ್ಲ್ಯಾಕ್ ಕಲರ್. ಇದ್ರದ್ದು ರೇಟ್ ಬಂದು 850 ಹೇಳಿದ್ರು, ಬಟ್ 800 ಮಾಡಿಕೊಟ್ರು ಆ ಶಾಪ್ ಅಲ್ಲಿ. ಸೊ 800 ಓಕೆನಾ? ಅದು ಫಸ್ಟ್ ಐಟಮ್. ಅಂಡ್ ಅದಾದ್ಮೇಲೆ ಅದೇ ಶಾಪ್ ಅಲ್ಲಿ ನಾನು ಫ್ಯಾಬ್ರಿಕ್ಸ್ ಕೂಡ ತಗೊಂಡೆ. ತುಂಬಾ ವೆರೈಟಿ ಆಫ್ ಫ್ಯಾಬ್ರಿಕ್ಸ್ ಇತ್ತು. ಅಂಡ್ ನನ್ಗೂ ಈ ತರ ಬ್ಲೌಸ್ ಬೇಕಿತ್ತು, ಬಟ್ ಈ 36, 38 ಬ್ಲೌಸ್ ಸೈಜ್ ಇರುತ್ತಲ್ಲ ಅವ್ರಿಗೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಬಟ್ 32, 34 ಇರೋರಿಗೆಲ್ಲ ಬ್ಲೌಸ್ ಫಿಟ್ಟಿಂಗು ರೆಡಿಮೇಡ್ ಬ್ಲೌಸ್ ಅಲ್ಲಿ ತುಂಬಾ ಕಡಿಮೆ ನೀಟಾಗಿ ಫಿಟ್ಟಿಂಗ್ ಇರುವಂತಹ ಬ್ಲೌಸಸ್ ಬರೋದು. ಸೊ ಹಂಗಾಗಿ ನಾನು ಪೀಸ್ ತಗೊಂಡೆ. ನಾನು ಹೊಲ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾನೇ ಹೊಲ್ಬಿಡೋಣ ಮನೇಲಿ ಅಂತ ಹೇಳಿ ನಾನು ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಅಂಡ್ ಸೇಮ್ ಬ್ಲೌಸ್ ನೋಡಿದ್ರಲ್ಲ ಅದೇ ತರದ್ದು ಇದು ಫ್ಯಾಬ್ರಿಕ್ ತಗೊಂಡಿದ್ದೀನಿ ನಾನು. ಸೊ ಈ ಫ್ಯಾಬ್ರಿಕ್ ಬಂದು 650 ರುಪೀಸ್ ಮೀಟರ್. ಇದನ್ನ 600 ಮಾಡ್ಕೊಟ್ರು. ಅದಾದ್ಮೇಲೆ ಅದೇ ಶಾಪ್ ಅಲ್ಲಿ ಇನ್ನೂ ಒಂದು ಫ್ಯಾಬ್ರಿಕ್ ತಗೊಂಡೆ. ಅದು ತುಂಬಾನೇ ಚೆನ್ನಾಗಿದೆ ಫ್ಯಾಬ್ರಿಕ್. ಎಲ್ಲಿ ಹೋಯಿತು? ಯಾವ್ಯಾವ್ದೋ ಕವರ್ ಒಳಗಡೆ ಹಾಕ್ಬಿಡಿ. ಸೊ ದಿಸ್ ಇಸ್ ದ ಫ್ಯಾಬ್ರಿಕ್. ಇದು ಹೆಂಗಿದೆ ಅಂದ್ರೆ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಫ್ಯಾಬ್ರಿಕ್. ಇದ್ರ ಮೇಲಿರೋ ಒಂದು ಡಿಸೈನ್ ನೋಡಿ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಫುಲ್ ರಾಜಸ್ಥಾನ್ ವೈಬ್ಸ್ ಇದೆ ಇದ್ರ ಮೇಲೆಗಡೆ. ಪೂರ್ತಿ ರಾಜಸ್ಥಾನ ಇದ್ರ ಮೇಲೆ ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಇದರಲ್ಲಿ ಗೋಟಾಪಟ್ಟಿ ವರ್ಕ್ ಇದೆ, ಮತ್ತೆ ಸಿಪ್ಪಿ ವರ್ಕ್ ಇದೆ. ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಆನೆ, ಒಂಟೆ, ಕುದುರೆ, ಮತ್ತೆ ಮಹಲ್ಲು ಏನೇನೋ ಇದೆ. ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ. ಅಂಡ್ ಈ ಕಲರ್ ಕೂಡ ನನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ಇದರಲ್ಲಿ ಒಂದು ಡ್ರೆಸ್ ಹೊಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. 2 ಮೀಟರ್ ಬಟ್ಟೆ ತಗೊಂಡೆ. ಇದು ಸ್ವಲ್ಪ ಜಾಸ್ತಿ, ಇದು 900 ರುಪೀಸ್ ಪರ್ ಮೀಟರ್. ಇದು ಈ ತರ ಒಂದು ವರ್ಕ್ ಅಲ್ಲಿ ಇದು ಒಂದೇ ಫ್ಯಾಬ್ರಿಕ್ ಇದ್ದಿದ್ದು. ಅವ್ರು ಹೇಳಿದ್ರು ಸ್ವಲ್ಪ ಹೊತ್ತು ಹಿಂದೆ ಬಂದಿದೆ, ಇದು ಒಂದೇ ಕಲರ್ ಬಂದಿರೋದು ಸ್ಯಾಂಪಲ್ ಅಂತ. ಸೊ ನನ್ಗಂತೂ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಇದನ್ನ ನಾನು 2 ಮೀಟರ್ ತಗೊಂಡಿದ್ದೀನಿ. ಅಂಡ್ ಅದರಲ್ಲಿ ನಾನು ಯಾವ ತರ ಡ್ರೆಸ್ ಹೊಲಿತೀನಿ ಅಂತ ಆಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಸೊ ಇದೆಷ್ಟು ಫ್ಯಾಬ್ರಿಕ್ ಅಂಡ್ ಬ್ಲೌಸಸ್. ಇದಾದ್ಮೇಲೆ ಜ್ಯೂಲ್ರಿ ತೋರಿಸ್ತೀನಿ. ಯಾಕಂದ್ರೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಇರೋದು. ಸೊ ಸ್ವಲ್ಪ ಇರೋದು ಬೇಗ ತೋರಿಸ್ಬಿಡ್ತೀನಿ. ಅಂಡ್ ಇಲ್ಲಿ ನೋಡಿ ಬಿಲ್ಗಳು. ಇದೆಲ್ಲ ಸೀರೆ ಬಿಲ್ಗಳು. ಓಕೆ, ಅಲ್ಲಿ ಒಂದು ಏನದು ಇದು ಫಸ್ಟ್ ತೋರಿಸ್ತಾ ಇರೋ ಜ್ಯೂಲ್ರಿ. ಅಲ್ಲಿ ಒಂದು
ಏನದು ತುಂಬಾ ಒಂದ್ 2-3 ಕಡೆನೆ ನೋಡಿದ್ ನಾನು. ತುಂಬಾ ಏನ್ ಅಂಗಡಿಗಳಿಲ್ಲ ಈ ತರ ಒಂದು ಉಂಗುರ ಮಾರೋದು. ಇದು ಬಂದು ಪಂಚಲೋಹದ ಉಂಗುರಗಳು ಅಂಡ್ ನೋಡಕ್ಕೆ ಒಳ್ಳೆ ಚಿನ್ನದ ಉಂಗುರಗಳ ತರನೇ ಕಾಣಿಸುತ್ತೆ. ಅಂಡ್ ಇದು ತಗೊಂಡೆ ನಾನು, ಅಂದ್ರೆ ನನ್ಗೊಂದು ನನ್ ತಂಗಿಗೊಂದು ಅಂತ ಹೇಳಿ ತಗೊಂಡೆ. ಕಾಣಿಸ್ತಾ ಇದೆಯಾ? ಇದ್ರಲ್ಲಿ ಇರೋ ಸ್ಟೋನ್ ಕೂಡ ಅಷ್ಟೇ ತುಂಬಾ ಈ ತರ ಆರ್ಟಿಫಿಷಿಯಲ್ ತುಂಬಾ ರಿಫ್ಲೆಕ್ಟ್ ಆಗುತ್ತಲ್ಲ ಆ ತರ ಅಲ್ಲ, ಈ ಗೋಲ್ಡ್ ಅಲ್ಲೆಲ್ಲ ಇರುತ್ತಲ್ಲ ಆ ತರ ಒಂದು ಇದಿದೆ, ಲುಕ್ ಇದೆ ಇದಕ್ಕೆ. ಅಂಡ್ ಇದು ಬಂದು ಎಷ್ಟು ಇದು 200 ರುಪೀಸ್. ಒಂದು ಉಂಗುರ ತಗೊಂಡ್ರೆ 200, 2 ತಗೊಂಡ್ರೆ 300 ಅಂತ ಹೇಳಿದ್ರು. 150 ಮಾಡ್ಕೊಡ್ತೀನಿ ಅಂತ. ಸೊ ಹಂಗಾಗಿ ನಾವು 2 ಉಂಗುರ ತಗೊಂಡ್ವಿ. ನೆಕ್ಸ್ಟ್ ಬಂದು ಈ ಒಂದು ಜ್ಯುವೆಲ್ರಿ ತಗೊಂಡೆ. ಇದಂತೂ ತುಂಬಾನೇ ಚೆನ್ನಾಗಿದೆ, ಡಬಲ್ ಲೇಯರ್ ಅಲ್ಲಿ ಇದೆ. ಇಲ್ಲಿ ನೋಡಿ, ಈ ತರದ್ ಒಂದು ನೆಕ್ ಪೀಸ್ ಇದೆ. ಇದು ಕಾಣಿಸ್ತಾ ಇದೆಯಾ? ನೋಡಿ ಈ ತರ ಇದೆ. ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಇದೆ ಅಂಡ್ ಪಕ್ಕದಲ್ಲಿ ಪೂರ್ತಿ 2 ಲೇಯರ್ ವೈಟ್ ಕಲರ್ ಸ್ಟೋನ್ ಅಲ್ಲಿ ಇದೆ. ಜಸ್ಟ್ ವೇರ್ ಇಟ್. ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆ ತುಂಬಾ ಇದು. ಅಂಡ್ ಇದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಇದೆ. ಸೊ ದಿಸ್ ಇಸ್ ದ ಇಯರಿಂಗ್. ಸೊ ಈ ಸೆಟ್ ಬಂದು ಎಷ್ಟು 540 ರುಪೀಸ್. ಅಂಡ್ ಇದು ಟೋಟಲ್ ಅಲ್ಲಿ ಅವ್ರು ಡಿಸ್ಕೌಂಟ್ ಮಾಡಿದ್ರು, ಐಟಮ್ ವೈಸ್ ಡಿಸ್ಕೌಂಟ್ ಮಾಡ್ಲಿಲ್ಲ. ಅಂಡ್ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ನಾವು ಅಷ್ಟೊಂದು ಬಾರ್ಗೇನ್ ಏನ್ ಮಾಡಕ್ ಹೋಗಿಲ್ಲ. ಸೊ ದಿಸ್ ಇಸ್ ದ ಇಯರಿಂಗ್ ಅಂಡ್ ದಿಸ್ ಇಸ್ ಹೌ ದ ಸೆಟ್ ಲುಕ್ಸ್ ಲೈಕ್. ಅಂಡ್ ಅದಾದ್ಮೇಲೆ ಇನ್ನ ಒಂದು ಸಿಂಪಲ್ ಆಗಿರುವಂತಹ ಒಂದು ಸೆಟ್ ತಗೊಂಡೆ. ಅದು ಇದು 260 ರುಪೀಸ್. ಅಂಡ್ ಈ ಸೆಟ್ ಬಂದು ತುಂಬಾ ಸಿಂಪಲ್ ಆಗಿದೆ. ಒಂದು ಚೈನ್, ಆ ಚೈನ್ಗೆ ಒಂದು ಚಿಕ್ಕ ಪುಟಾಣಿ ಪೆಂಡೆಂಟ್ ಇಲ್ಲಿ ನೋಡಿ ಈ ತರ ಇದೆ. ಪಿಂಕ್ ಕಲರ್ ಸ್ಟೋನ್ ಇದೆ ಒಂದು. ಅಂಡ್ ಇದಕ್ಕೆ ಇಯರಿಂಗ್ಸ್ ಒಳ್ಳೆ ನೀಟಾಗಿ ತೋರಿಸ್ತೀನಿ ರೀ ನಾನು. ಕಾಣಿಸ್ತಾ? ಈ ತರ ಇದೆ. ಸೊ ಇದು ನಾನು ನನ್ನ ಫ್ರೆಂಡ್ಗಂತ ತಗೊಂಡಿದ್ದು. ಸೊ ಅದಕ್ಕೆ ಇದನ್ನ ಹಾಕೊಂಡು ತೋರ್ಸಲ್ಲ, ಹಿಂಗ್ ಕಾಣಿಸುತ್ತೆ ಹಾಕೊಂಡ್ರೆ. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಇದು ನೋಡಿದ ತಕ್ಷಣ ಅವಳೆ ನೆನ್ಪಾದ್ಲು. ಸೊ ಹಂಗಾಗಿ ಇದನ್ನ ಅವಳಿಗೆ ಅಂತ ತಗೊಂಡೆ. ನೆಕ್ಸ್ಟ್ ಬಂದು ಇದು ಜಡೆಬಿಲ್ಲೆ ಅಂತ ಆದ್ರೂ ಹಾಕೋಬಹುದು, ಅಥವಾ ಈ ಕೂದ್ಲು ಈ ತರ ಫ್ರೀ ಆಗಿ ಬಿಟ್ಟು ಸೈಡ್ ಅಲ್ಲಿ ಈ ತರ ಕ್ಲಿಪ್ ಹಾಕ್ಬಿಟ್ಟು ಹಾಕ್ಬೋದು. ಆ ತರದ್ ಒಂದು ಕಾನ್ಸೆಪ್ಟ್ ಇದು. ತುಂಬಾ ಚೆನ್ನಾಗಿದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಇದು ನವಿಲ್ ತರ ಡಿಸೈನ್. ಅದ್ರ ಕೆಳಗಡೆ ಮುತ್ತಿಂದು ಎಷ್ಟು 1 2 3 5 ಚೈನ್ ಇದೆ, ಲೇಯರ್. ತುಂಬಾನೇ ಚೆನ್ನಾಗಿದೆ. ಅಂಡ್ ಮಧ್ಯದಲ್ಲಿ ಜುಮ್ಕಾ ಕೂಡ ಇದೆ. ಇಟ್ಸ್ ವೆರಿ ಕ್ಯೂಟ್. ಇದು ಬಂದು ಇದನ್ನು ಕಡಿಮೆ ಇರ್ಲಿಲ್ಲ. ಇದು ಎಷ್ಟು 550ನಾ? ನಮ್ಮ ಮಮ್ಮಿ ಪಕ್ಕದಲ್ಲಿ ಕೂತಿದ್ದಾರೆ. ನಾನು ಏನ್ ನೋಡ್ತಾ ಇದ್ದೀನಿ ಪದೇ ಪದೇ ಅಂದ್ರೆ ನಮ್ಮ ಮಮ್ಮಿ ನೋಡ್ತಾ ಇದ್ದೀನಿ. 550 ರುಪೀಸ್. ಅಂಡ್ ಸ್ವಲ್ಪ ಇದು ಜಾಸ್ತಿ ಆಯ್ತು ಐ ನೋ, ಬಟ್ ತುಂಬಾ ಚೆನ್ನಾಗಿದೆ ಅಂಡ್ ಹೆವಿ ಇದೆ ಸ್ವಲ್ಪ. ಸೊ ಹಾಗಾಗಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ತಗೊಂಡ್ವಿ. ಅಂಡ್ ನೆಕ್ಸ್ಟ್ ಅಂಡ್ ಲಾಸ್ಟ್ ಜ್ಯುವೆಲ್ರಿ ಸೆಟ್ ಬಂದು ಇದನ್ನ ನಾನು ದೇವ್ರಿಗೆ ಡೆಕೋರೇಷನ್ಗೆ ಅಂತ ಹೇಳಿ ತಗೊಂಡಿರುವಂತ ಒಂದು ಸೆಟ್ ಇದು. ಅಂಡ್ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಅಲ್ಲ, ಕುಂದನ್ ಜಡಾವು ಜ್ಯುವೆಲ್ರಿ, ಅದನ್ನ ತಗೊಂಡಿದ್ದೀನಿ. ತೋರಿಸ್ತೀನಿ. ಸೆಟ್ ತುಂಬಾನೇ ಹೆವಿ ಇದೆ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಇದು ಒಂಥರ ಪಿಂಕಿಶ್ ರೆಡ್ಡಿಶ್ ಪಿಂಕಿಶ್ ರೆಡ್ ಏನೋ ಒಂದು ಹೇಳ್ಬೋದು. ಇದು ತುಂಬಾ ಈ ರಾಣಿ ಪಿಂಕು ಇಲ್ಲ, ಮತ್ತೆ ತುಂಬಾ ರೆಡ್ಡು ಇಲ್ಲ, ಆ ತರ ಏನೋ ಒಂದು ಚೆನ್ನಾಗಿರೋ ದಾಳಿಂಬೆ ಬಿತ್ತದ ಕಲರ್ ಗೈಸ್. ಇದು ರೆಡ್ ಕಾಣಿಸ್ತಾ ಇದೆ ವಿಡಿಯೋ ಅಲ್ಲಿ, ಬಟ್ ಇಟ್ಸ್ ನಾಟ್ ರೆಡ್, ಇಟ್ಸ್ ಪಿಂಕ್. ಕಿವಿದು ಇದು ಅಷ್ಟೇ ತುಂಬಾನೇ ಮುದ್ದಾಗಿದೆ. ತುಂಬಾನು ದೊಡ್ಡದು ಇಲ್ಲ, ತುಂಬಾ ಚಿಕ್ಕದು ಇಲ್ಲ, ಅಪ್ರೋಪ್ರಿಯೇಟ್ ಆಗಿದೆ. ಆದ್ರೆ ನಂದು ಕಿವಿ ತುಂಬಾ ಚಿಕ್ಕದು, ಸೊ ಹಂಗಾಗಿ ನನಗೇನೆ ಚೆನ್ನಾಗಿ ಕಾಣಿಸುತ್ತೆ. ಅಪ್ರೋಪ್ರಿಯೇಟ್ ಸೈಜ್ ಇದೆ, ತುಂಬಾನೇ ಚೆನ್ನಾಗಿದೆ. ಕ್ಯೂಟ್, ವೆರಿ ವೆರಿ ಕ್ಯೂಟ್. ಸೊ ಇದು ಬಂದು. ಅಂಡ್ ಆಲ್ಸೋ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ಈ ತರ ಸೆಟ್ ಅಲ್ಲಿ ನಿಮ್ಗೆ ಡಾಬ್ ಬೇಕಂದ್ರೂ ಸಿಗುತ್ತೆ. ಓಕೆನಾ? ಏನೊಂದು 500-600 ಜಾಸ್ತಿ ಆಗ್ಬೋದು ಅನ್ಸುತ್ತೆ. ಇದಕ್ಕೆ ನಾವು ಪೇ ಮಾಡಿದ್ದು
1800 2300 2200 ಕೊಟ್ಟಿದ್ರೆ ಡಾಬುನು ಬರೋದು. ಬಟ್ ಆಕ್ಚುಲಿ ನಾವ್ ಆ ಶಾಪ್ಗೆ ಹೋಗಕ್ ಮುಂಚೆ ಇನ್ನೊಂದ್ ಶಾಪಲ್ಲಿ ತಗೋಬಿಟ್ಟಿದ್ವಿ. ಸೊ ಹಂಗಾಗಿ ನಾವು ಡಾಬ್ ಇರೋದ್ ತಗೊಳಕ್ ಆಗಿಲ್ಲ. ಅಕಸ್ಮಾತ್ ನಿಮ್ಗೆ ಈ ತರ ಜ್ಯುವೆಲ್ರಿ ಏನಾದ್ರು ಬೇಕು ಅಂದ್ರೆ ಡಾಬ್ ಇರೋದ್ ತಗೊಳ್ಳಿ, ಇನ್ನ ಚೆನ್ನಾಗ್ ಕಾಣಿಸುತ್ತೆ ಡೆಕೋರೇಷನ್ಗಾಗ್ಲಿ ಅಥವಾ ನಿಮ್ಗಳ್ಗೆನೆ ಯೂಸ್ ಮಾಡ್ಬೇಕು ಮದ್ವೆಗೆ ಅಂತಂದ್ರೆ ಬರೀ ಡಾಬ್ ತಗೊಳಕ್ ಹೋದ್ರೆ ಎಕ್ಸ್ಟ್ರಾ ಜಾಸ್ತಿ ದುಡ್ಡಾಗತ್ತೆ. ಒಂದ್ 1200 ಆಗುತ್ತೆ ಈ ತರ ಜ್ಯುವೆಲ್ರಿಯಲ್ಲಿ. ಸೊ ಸೆಟ್ಟೆ ತಗೊಳ್ಳಿ, ಇಟ್ಸ್ ವರ್ತ್ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸೊ ಇದನ್ನ ನಾನು ದೇವ್ರಿಗೆ ಅಂತ ತಗೊಂಡಿದ್ದು. ಓಕೆನಾ, ಅಲ್ಲ ಮಮ್ಮಿಗೆ ಪ್ಯಾಕ್ ಮಾಡಕ್ ಕೊಡ್ತಾ ಇದೀನಿ. ಸೊ ನೆಕ್ಸ್ಟ್ ಮಿಕ್ಕಿರೋದು ಸೀರೆಗಳು. ಆಕ್ಚುಲಿ ಒಂದು ಸೀರೆ ತಗೊಳಕ್ ಅಂತ ಹೋಗಿದ್ದು, ನನ್ಗೊಂದು ಮಮ್ಮಿಗೊಂದು ಅಂತ. ಬಟ್ ಅದು ಬೇರೆ ಏನೋ ಕತೆ ಆಗ್ಬಿಟ್ಟಿದೆ. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ, ಎಷ್ಟು ಸೀರೆ ತಗೊಂಡ್ವಿ ಏನ್ ಕತೆ ಅಂತ. ಬಟ್ ಈ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ, ಬಿಕಾಸ್ ತುಂಬಾನೇ ಲಾಂಗ್ ಆಗ್ಬಿಡುತ್ತೆ. ಆಲ್ರೆಡಿ ನನ್ಗೆ 14 ಮಿನಿಟ್ಸ್ ಕಾಣಿಸ್ತಾ ಇದೆ, ಇದನ್ನೇ ಎಡಿಟ್ ಮಾಡ್ಬೇಕು. ಸೊ ಫ್ಯಾಬ್ರಿಕ್ಸ್ ಹೇಗಿತ್ತು ಮತ್ತೆ ಜ್ಯುವೆಲ್ರಿ ಹೇಗಿತ್ತು ಅಂತ ಖಂಡಿತ ನನ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಆಲ್ಸೋ ನೀವು ಲಕ್ಷ್ಮೀ ಪೂಜೆಗೆ ಸೀರೆ ತಗೋಬೇಕು ಅಂದ್ರೆ ಆದಷ್ಟು ಬೇಗ ಹೋಗಿ ಶಾಪ್ ಮಾಡಿ, ಯಾಕಂದ್ರೆ ಆಫರ್ಗಳು ಇವಾಗಿದೆ ಮತ್ತೆ ಬೇಗ ಮುಗಿಯುತ್ತೆ. ಸೊ ಹಾಗಾಗಿ ನಾನು ಬೇಗನೆ ಶಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಸೀರೆಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಏನ್ ಶಾಪಿಂಗ್ ಹೋಗೋಣ ಅಂತ ಕರೀರಿ. ಅಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ನನ್ನ ತಗೊಂಡಿರೋ ಐಟಮ್ಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ಅಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಎವ್ರಿ ಫ್ರೈಡೆ ಅಂಡ್ ಮಂಡೇ ಬೆಳಿಗ್ಗೆ 11 ಗಂಟೆಗೆ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಓಕೆ, ಬಾಯ್.